ಜುಂಜು ಮಂಡ್ಯ ಅಂದರೆ ಜಡದಿಂದ ಬಂದನಲ್ಲ, ಅವನು ಓದರದಾಗ ಅಂದರೆ ಅವನ ಅವತಾರನೇ ಬೇರೆ. ನಮ್ಮ ಜೊತೆ ವೀರಗಾಸೆ ಕಲಾವಿದರಾದಂಥ ನವೀನ್ ಅವರಿದ್ದಾರೆ. ನವೀನ್ ಅವರು ನಮಗೆ ಮಾಹಿತಿ ಕೊಡ್ತಾರೆ. ನವೀನ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಈಗ ವೀರಗಾಸೆ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ, ಮತ್ತು ಏನೇನು ಉಪಯೋಗಿಸ್ತೀರಾ ಈ ಕಲೆಗೋಸ್ಕರ, ಯಾವಾಗಿಂದ ಇದು ಕಲೆ ಇದೆ ಇತ್ಯಾದಿ ಮಾಹಿತಿಗಳು ಸ್ವಲ್ಪ ಕೊಡ್ತೀರಾ ನಮಗೆ? ಇದು ಪುರಾತನವಾದ ಕಲೆ ಸರ್. ಇದು ವಂಶ ಪರಂಪರೆಯಾಗಿ ಸನಾದಿ ಕಾಲದಿಂದ ಮಾಡ್ಕೊಬತ್ತಾ ಇರೋದು. ಆಮೇಲೆ ಈ ಕಲೆನ ಯಾರೂ ಮಾಡೋಕ್ಕಾಗಲ್ಲ. ಆ ವಂಶ ಯಾರು ಇರ್ತಾರೆ, ವೀರಭದ್ರೇಶ್ವರ ಒಕ್ಕಲವರು, ಅವ್ರು ಮಾತ್ರ ಮಾಡೋಕ್ಕಾಗೋದು ಇದು. ಆಮೇಲೆ ಇದು ಪುರಾತನ ಕಾಲ ಅನ್ನೋಕ್ಕಿಂತ ಹೆಚ್ಚು ಇದು ಪೌರಾಣಿಕವಾಗಿ ದಕ್ಷ ಬ್ರಹ್ಮನ ಸಂಹಾರಕ್ಕಾಗಿ ಪಾರ್ವತಿ ದೇವಿ ಒಂದು ವರವೊಂದು ಕೇಳಿದಾಗ ದಕ್ಷ ಬ್ರಹ್ಮನ ಹೆಂಗಾರು ಮಾಡಿ ಇದು ಸಂಹಾರ ಮಾಡಲೇಬೇಕು ಅಂದಾಗ ಆ ರೀತಿ ಉದ್ಭವಿಸ ರೀತಿನೇ ವೀರಭದ್ರೇಶ್ವರ. ಇದು ಕಲೆ ಅನ್ನೋಕ್ಕಿಂತ ಹೆಚ್ಚಾಗಿ ಭಾರಿ ಪವರ್ಫುಲ್ ದೇವ್ರಿದು. ಇದಕ್ಕೆ ಕಲೆ ಅನ್ನೋಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ, ಅಷ್ಟು ಪವರ್ಫುಲ್ ದೇವ್ರಿದು. ಹಂಗಾಗಿ ಆ ಕಾಲದಿಂದ ಸನಾದಿ ಕಾಲದಿಂದ, ಈ ಕಾಲ ಅಲ್ಲ ಇದು, ನಮ್ಮ ತಾತ ಮುತ್ತಾತ ಅದು ಎಷ್ಟು ತಲೆ ಆಗಿದೆ ವಂಶ ಪರಂಪರೆ ಇದು. ಅಂದ್ರೆ ಎಲ್ಲಿ ಯಾವಾಗ ಶುರು ಆಯ್ತು ಅಂತ ಶಿವನೇ ಮೇನ್. ಶಿವನಿಂದ ಉದ್ಭವ ಅದೇ ವೀರಭದ್ರೇಶ್ವರ. ಸೊ ವೀರಗಾಸೆ ಯಾರು ಇದು ಅವ್ರ ಕಲಾವಿದರೆ ಅಂತ ಹೇಳಕ್ಕಾಗೋದಿಲ್ಲ, ಏನಂತ ನಾವು ಕರಿಬೇಕಾಗತ್ತೆ? ಇದು ವೀರಗಾಸನೆ ಅಂತ, ವೀರಭದ್ರ ಕುಣಿತ, ವೀರಗಾಸೆ. ಈ ಒಂದೊಂದ್ ಕಡೆ ಕಾಸೆ ಕಟ್ಟೋದು ಅಂತಾರೆ. ಈ ನಾರ್ತ್ ಸೈಡ್ಲೆಲ್ಲ ಪುರವಂತರು ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಪುರವಂತರು ದುಗ್ಗಟ್ರು ಅಂತೆಲ್ಲ ಹೇಳ್ತಾರೆ ತೆಲುಗೆಲ್ಲ. ಈ ನಮ್ಮ ನಾರ್ತ್ ಸೈಡ್ ಉತ್ತರ ಕರ್ನಾಟಕ ಎಲ್ಲ ಪುರವಂತರು ಅಂತ ಹೇಳ್ತಾರೆ, ಗುಗ್ಲಾ ಅಂತ ಹೇಳ್ತಾರೆ ಬಳ್ಳಾರಿ, ಅದು ಬಾರಿ ಇದೆಲ್ಲ. ವಂಶ ಪರಂಪರೆಯಲ್ಲಿ ವಂಶ ಪರಂಪರವಾಗಿ ಮಾಡ್ಬೋದು, ಬೇರೆಯವರು ಬಂದು ಕಲಿತು ಅಂದ್ರೆ ಬೇರೆಯವ್ರು ಮಾಡ್ಬೋದು, ಆದ್ರೆ ವೀರಭದ್ರ ನಾಲ್ಗೆ ದರ್ಶಕಂತೂ ಆಗಲ್ಲ, ಯಾರು ಕೊಡೋದು ಇಲ್ಲ. ಹಂಗಾಗಿ ಇದು ವೀರಭದ್ರೇಶ್ವರನ ಕಲೆ ಅನ್ನೋಕ್ಕಿಂತ ಹೆಚ್ಚಿಗೆ ಗೌರವ, ಆ ವೀರಭದ್ರೇಶ್ವರನ ಸಲುವಾಗಿ. ಮತ್ತೆ ಈಗ ವಂಶ ಪರಂಪರೆಯಲ್ಲಿ ಬಂದವ್ರಿಗೇನೆ ಅವರಲ್ಲಿ ಏನೇನು ಗುಣಗಳಿರ್ಬೇಕು ಇದು ಮಾಡ್ಬೇಕಂತ? ಗುಣಗಳಂದಿಲ್ಲ, ಅವ್ರ ಮನೇಲಿ ಪದ್ಧತಿ ಮಾಡಿ ರೂಢಿ ಇದರಿಂದ ಅವ್ರು ನೋಡ್ತಾ ಕಲಿತಾ ಇರ್ತಾರೆ. ಈಗ ನಮ್ಮ ತಂದೆ ಮಾಡ್ತಾ ಇದ್ರು, ನಮ್ಮ ತಾತ ಮಾಡ್ತಾ ಇದ್ರು, ಅವರು ಹಾಕೊಟ್ಟಿರೋ ಹೆಜ್ಜೆಂಗೆ ನಾವು ನಡ್ಕೊ ಹೋಗ್ತಾ ಇದ್ವಿ. ಈಗ ಅವರು ನಮ್ಮ ಮಹೇಶ್ ಅವರು ನಮ್ಮ ಹಿರಿಯ ಕಲಾವಿದರು, ಅವರು ಹೆಚ್ಚು ಕಮ್ಮಿ ಒಂದು 30 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವ್ರ ತಂದೆ ಮಾಡ್ತಾ ಇದ್ರು, ಅವ್ರ ತಂದೆ ಅವರು ಮರಡಿಪುರ ಅಂದ್ಬಿಟ್ಟು ನರಸೀಪುರದ ಹತ್ರ ಅವ್ರದ್ದು. ಅವರು ಆ ಕಾಲದಿಂದ ಅವ್ರ ಫ್ಯಾಮಿಲಿನೇ ಕಂಟಿನ್ಯೂ ಮಾಡ್ಕೊಂಡು ಈ ಕಲೆ. ಸಾಮಾನ್ಯ ಆಗಿದ್ರೆ ಇವಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಇರ್ತಾರೆ ಅವರು ಕಂಟಿನ್ಯೂ ಮಾಡ್ತಾರೆ ಸರ್. ಅಂದ್ರೆ ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು ಮಾಡ್ಬೋದು, ನಮ್ಮ ಅಕ್ಕನ ಮಕ್ಕಳು ಮಾಡ್ಬೋದು, ಯಾರು ಬ್ಲಡ್ ರಿಲೇಷನ್ ಯಾರು ಮಾಡೇ ಮಾಡ್ತಾರೆ ಕಂಟಿನ್ಯೂ. ಆಮೇಲೆ ಇದು ನಶಿಸಿ ಹೋಗ್ತಾ ಇದೆ. ಹೌದಾ? ಈ ಕಲೆನ ಎಲ್ಲೂ ಈಗ ಆಡಂಬರವಾಗಿ ಮಾಡೋಕ್ಕಿಂತ ಹೆಚ್ಚಾಗಿ ನಶಿಸಿ ಹೋಗೋದನ್ನ ಬೇಡ ಅಂದ್ಬಿಟ್ಟು ನಾವೆಲ್ಲ ಒಂದು ಯೂನಿಟ್ ಮಾಡ್ಕೊಂಡು, ಇವರು ನಮ್ಮ ಸಂಘದ ಅಧ್ಯಕ್ಷರು ನಾಗೇಂದ್ರ ಅಂದ್ಬಿಟ್ಟು ಇವರೆಲ್ಲ ಸೇರ್ಕೊಂಡು, ಮಹೇಶು ಇವರೆಲ್ಲ ರಘು ಅಂತೆಲ್ಲ ನೋಡ್ಕೊಂಡು ನಾವೇ ಒಂದು ಮಾಡಿಫೈ ಮಾಡಿ ಮಾಡೋಣ, ಮುಂದಿನ ಪೀಳಿಗೆಗಿರಲಿ ಇದು ಕಲೆ ಅಂದ್ಬಿಟ್ಟು ಉಳಿಸ್ಕೊಂಡು. ಅಂದ್ರೆ ನಶಿಸಿ ಹೋಗ್ಲಿಕ್ಕೆ ಕಾರಣ ಏನಂದ್ರೆ ಇವಾಗ ವಂಶದಲ್ಲಿ ಇರೋರು ಮುಂದೆ ಬರ್ತಾ ಇಲ್ವಾ, ಯುವಕರು ಬರ್ತಾ? ಆಮೇಲೆ ಈಗೆಲ್ಲ ಎಜುಕೇಶನ್ ಆ ಕಡೆ ಈ ಕಡೆ. ಈಗ ನಾವು ಸುತ್ತೂರು ಸ್ವಂತ ಊರು, ನಮಗೆ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಪ್ರತಿಯೊಂದು ಕಲೆಗೂ ಆ ಪ್ರಾತಿನಿಧ್ಯ ಕೊಡ್ತಾರೆ. ಹಂಗಾಗಿ ಚಿಕ್ಕವರು ಜಯರಾಜೇಂದ್ರ ಮಹಾಸ್ವಾಮೀಜಿಗಳು ಭಾರಿ ಪ್ರೋತ್ಸಾಹ ಮಾಡ್ತಾರೆ. ಈಗಿರೋ ದೇಶಿಕೇಂದ್ರ ಮಹಾಸ್ವಾಮಿ ಆಲ್ರೆಡಿ ಎಲ್ಲ ಮಂಜು ಬುದ್ಧಿಯವರು, ಪ್ರತಿಯೊಬ್ಬರು ಶಿವಕುಮಾರ ಸ್ವಾಮಿಗಳು ಎಲ್ಲ ಈ ಕಲೆಗೆ ಭಾರಿ ಪ್ರೋತ್ಸಾಹ ಮಾಡ್ತಾರೆ. ಹಂಗಾಗಿ ಜಗದ್ಗುರುಗಳ ಆಶೀರ್ವಾದ, ಆಮೇಲೆ ಈ ವೀರಭದ್ರೇಶ್ವರನ ಶಕ್ತಿ, ಹಂಗಾಗಿ ನಡ್ಕೊ ಹೋಗ್ತಾ ಇದೆ. ಈಗ ಯುವಕರು ಬರ್ತಿದಾರ, ಮುಂದೆ ಬರ್ತಾ ಇದ್ದಾರೆ. ಇವರೆಲ್ಲ ಪ್ರೋತ್ಸಾಹದಿಂದ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಓಕೆ, ಈಗ ನೀವು ಈ ರೀತಿ ವೀರಭದ್ರನ ಆಗ್ಬೇಕಂದ್ರೆ ಏನಾದ್ರೂ ವ್ರತ ತಗೊಳ್ಳೋದು ಆ ಥರ ಏನಾದ್ರು ಇದೆಯಾ, ಅಥವಾ ನಿಮ್ಮ ಜೀವನನೇ ಇಲ್ಲ ಆ ಥರ ಏನಿಲ್ಲ, ವ್ರತ ಅಂತೇನಿಲ್ಲ, ಮಾಮೂಲಿ ಕಂಟಿನ್ಯೂ ಮಾಡ್ಕೊಂಡು ಆ ಥರ ಇದ್ದಾಗ ಮಡಿಯಿಂದ ಪೂಜೆ ಎಲ್ಲ ಮಾಡಿ, ಅದೆಲ್ಲ ಮಡಿಯಿಂದೇ ಇದ್ರೆ ಮಾಡ್ಬೇಕು ಸರ್. ಇವೆಲ್ಲ ಹಂಗೆ ಸುಮ್ಮನೆ ನಾವೆಲ್ಲೋ ನಿಂತಿದ್ದು ಮಾಡೋ ಅನ್ನೋ ಕಲೆ ಅಲ್ಲ ಇದು. ಯಾಕಂದ್ರೆ ಇದು ಈಗ ಒಂದು ಹೊಸ್ಮನೆ ಆಗ್ಬಿಡು, ಮದುವೆ ಆಗ್ಬಿಡು, ವೀರಭದ್ರನ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ. ಈಗ ಹಳ್ಳಿ ಕಡೆ ಸಿಟಿ ಎಲ್ಲ ಕಡೆನೂ ಅಷ್ಟೇ. ಈಗ ಒಂದು ಗ್ರೂಪ್ ಪ್ರವೇಶ ಮಾಡ್ಬೇಕಾದ್ರೆ ವೀರಭದ್ರನೇಶ್ವರ ನುಗ್ಸೇ ಮಾಡೋದು ಅವ್ರು. ಹಂಗಾಗಿ ಇದು ಕೆಲಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಈ ಕಲೆಗೆ. ಏನೋ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಮಾಡ್ಕೊ ಹೋಗ್ತಾ ಇದ್ದಾರೆ. ಮತ್ತೆ ತುಂಬಾ ಶಕ್ತಿ ಬೇಕಾಗತ್ತೆ ಶಕ್ತಿ. ಈಗ ನೀವೇ ನೋಡರಿ, ಬನ್ನಿ ಇದೇ ಕಾರ್ಯಕ್ರಮ ನೋಡಿ. ಹೆಂಗೆ ನಿಮ್ಗೆ ಒಳಗಿಂದಾನೇ ಬರುತ್ತಾ ಅದು ನಾವು ಡ್ರೆಸ್ ಆಗಿ ಎಲ್ಲ ವೀರಭದ್ರ ನಾಲ್ಕು ಹಾಕಿ ಎಲ್ಲ ಡ್ರೆಸ್ ಆದ್ಮೇಲೆ ನಮ್ದೇ ಏನೋ ಒಂಥರ ಲೋಕದಲ್ಲಿ ಇರ್ತೀವಿ ಅನ್ನೋಕ್ಕಿಂತ ಹೆಚ್ಚಿಗೆ ಭಾರಿ ಪವರ್ಫುಲ್. ಒಂದು ಒಳಗಿನ ಒಂದು ಪವರ್ ಬರುತ್ತೆ, ಅದ್ ನೋಡಕ್ಕೇನೆ ಒಂದು ಚೆನ್ನಾಗಿರುತ್ತೆ ಸರ್. ಮತ್ತೆ ಇದು ಈ ರೀತಿ ಕಲಿಬೇಕಾದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ? ಒಬ್ರು ಯುವಕರು ಯಾರು ಬಂದು ಬೇಕು ಸರ್, ಅದು ಹೇಳ್ಕೊಡಕ್ಕಿಂತ ನೋಡ್ ಕಲಿಯೋದು, ಆಮೇಲೆ ಹಿರಿಯರ ಆಶೀರ್ವಾದ ಚಿಕ್ಕ ವಯಸ್ಸಿಂದಾನೇ ನೋಡ್ತಾ ಕಲಿತಿದ್ರೆ ಅದು ಒಂದು ರೀತಿ ಒಳ್ಳೇದು. ಅದು
ಮಾಡ್ಕೊ ಹೋಗ್ತಾರೆ ಸರ್ವೇ ಸಾಮಾನ್ಯ. ಈಗ ಬರ್ತಾರೆ ಒಂದು 3 ತಿಂಗಳು 4 ತಿಂಗಳು ನೋಡ್ಕೊಂಡು. ಈಗ ನಾವು ಪ್ಯಾಲೇಸ್ ಎಲ್ಲ ಇದರಲ್ಲೆಲ್ಲ ಮಾಡ್ತಾ ಇದ್ದೋ, ದಸರಾ ಇದರಲ್ಲೆಲ್ಲ ಜಂಬೂ ಸವಾರಲ್ಲೆಲ್ಲ ಸುಮಾರು ಸತಿ ಮಾಡಿದ್ದು, ನಾವು ಮಾಡ್ತಾ ಇರ್ತೀವಿ. ಹಂಗಾಗಿ ಇದು ಕಲೆನೂ ಇರುತ್ತೆ, ಸ್ಟೇಜ್ ಪ್ರೋಗ್ರಾಮ್ಗಳು ಇರುತ್ತೆ, ಪ್ರತಿಯೊಂದಕ್ಕೂ ಭಾಗವಹಿಸ್ತೀವಿ. ವರ್ಷವಿಡೀ ಇರುತ್ತಾ? ಇರುತ್ತೆ ಸರ್, ವರ್ಷವಿಡೀ. ಈ ತಿಂಗಳಲ್ಲಿ ಇರಲ್ಲ? ಇಲ್ಲ, ವರ್ಷ ಪೂರ್ತಿ ಇರುತ್ತೆ. ವರ್ಷ ಪೂರ್ತಿ ಇರುತ್ತೆ. ನಮ್ಮೊಟ್ಟಿಗೆ ಹಿರಿಯ ಕಲಾವಿದರಾದಂಥ ಮರಡಿಪುರ ಮಹೇಶ್ ಅವರಿದ್ದಾರೆ, ಮುರುಡೀಪುರ ದೇವಸ್ಥಾನ. ಮಹೇಶ್ ಅವರು ನಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಯಾವ್ಯಾವ ಸಂದರ್ಭದಲ್ಲಿ ವೀರಗಾಸೆ ಕುಣಿತ ಅಂತ ಹೇಳ್ಬೋದ ನಾವು? ಕುಣಿತ ವೀರಗಾಸೆ ಅಂತ ಹೇಳ್ತಾರೆ. ಮತ್ತೆ ಇದಕ್ಕೆ ಹಳ್ಳಿ ಕಡೆ ಲಿಂಗದೀರು ಅಂತ ಹೇಳ್ತಾರೆ. ಲಿಂಗದನ ಧರಿಸದವನು ವೀರಗಾಸೆ ಅಂತ. ಅಲ್ಲಿ ಪರಂಪರೆಯಾಗಿ ಶುಭ ಕಾರ್ಯ ಅಂತ ಹೇಳ್ತೀವಿ, ಹೊಸ್ಮನೆ ಆಗಿರ್ಬೋದು, ಮದುವೆ. ಯಾಕಂದ್ರೆ ಅದು ಪ್ರಾರಂಭ ಕಾಲದಲ್ಲಿ ವೀರಭದ್ರನ ಕರೆದು ಅದನಂತರ ನಾವು ಪೂಜೆಯನ್ನು ಮಾಡ್ತೀವಿ. ಯಾವಾಗ ವಿಘ್ನೇಶ್ವರನ ಪೂಜೆ ಪ್ರಾರಂಭ ಮಾಡ್ತೀವಿ, ಅದಲ್ಲೇ ರೀತಿ ಕೂಡ ವೀರಭದ್ರನ ಕರೀಲೇಬೇಕು. ಯಾಕಂದ್ರೆ ಅವನು ಸೃಷ್ಟಿಕರ್ತ. ಯಾಕಂದ್ರೆ ಜಗತ್ತಿಗೆ ಸೃಷ್ಟಿಕರ್ತ ಅಂದ್ರೆ ಅವನು ಶಿವನ ಜಡದಲ್ಲಿ ಬಂದಿವನು. ಅವನ ಜಡದಲ್ಲಿ ವೀರಭದ್ರ ಅಂದ್ರೆ ದಕ್ಷ ಬ್ರಹ್ಮನ್ನೇ ಸಂಹರಿಸುವನು. ಯಾವ ಕಾಲದಲ್ಲೂ ಕೂಡ ಆ ದೇವರನ್ನ ಪೂಜೆ ಮಾಡದೆ ಇರ್ಬೇಕು. ಯಾಕಂದ್ರೆ ಅದು ಪರಂಪರೆ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರಿಗೆ ಕುಲದೇವರು, ಲಿಂಗಾಯತ ಜನಾಂಗ ಯಾವುದು ಕೂಡ ವೀರಭದ್ರ. ಕೆಲವು ಕಡೆ ಬೀರದೇವರು ಅಂತ ಹೇಳ್ತಾರೆ. ವೀರಭದ್ರ ಬೀರದೇವರು ಎರಡು ಒಂದೇನೆ. ಅದು ವೀರಭದ್ರ ಇವನ ಅವತಾರದಲ್ಲಿ ಯಾರು ಕೂಡ ಸಾಟಿ ಇಲ್ಲ. ಯಾಕಂದ್ರೆ ಸಂಹಾರ ಅಂತ ಹೇಳಿದ್ರೆ ದಕ್ಷ ಬ್ರಹ್ಮನ್ನೇ ಸಲಹೆಯನ್ನೇ ಮಾಡಿದವನು. ಯಾಕಂದ್ರೆ ಭದ್ರಕಾಳಿನೂ ಕೂಡ ಅಷ್ಟೇ ಉದ್ಭವ. ಆ ಒಂದು ಸಂದರ್ಭ ಸ್ವಲ್ಪ ಹೇಳ್ತೀರಾ ನಮ್ಮ ಪ್ರೇಕ್ಷಕರಿಗಾಗಿ? ಏನಕ್ಕೆ ವೀರಭದ್ರ ಉದ್ಭವ ಆಗಿದ್ದು ಅಂತ? ವೀರಭದ್ರ ಅಂದ್ರೆ ದಕ್ಷ ಬ್ರಹ್ಮ ಅಂತ, ಅವನು ಸೃಷ್ಟಿಕರ್ತ, ಜಗತ್ತನ್ನೇ ಆಳದವನು. ಹೌದು. ಆದಂಥ ಸಂದರ್ಭದಲ್ಲಿ ಈ ವೀರಭದ್ರನ ಶಿವನ ಜಡೆ ಅಂತ ಹೇಳ್ತೀವಿ. ಆಗ ಈ ಶಿವನೇ ಅವಮಾನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ವೀರಭದ್ರನ ಕರೀತಾನೆ. ಯಾಕಂದ್ರೆ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಣಿಯನ್ನು ಅವಳನ್ನ ವಿವಾಹ ಆದ ಸಂದರ್ಭದಲ್ಲಿ, ಪಾರ್ವತಿ ಅವಳನ್ನ ಮದುವೆ ಆದ ಸಂದರ್ಭದಲ್ಲಿ ಈ ಯಜ್ಞಾದಿಗಳಲ್ಲಿ ದಕ್ಷ ಬ್ರಹ್ಮನ ದ್ರಾಕ್ಷಾಣಿನ ಕರೆದು ಪೂಜೆಯನ್ನು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವಳೇ ಪ್ರಧಾನವಾಗಿ ಇರುವಂಥ ಇದು. ಆ ಸಂದರ್ಭದಲ್ಲಿ ಈ ಋಷಿಮುನಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲ ಕೂತ್ಕೊಂಡು ಒಂದು ತೀರ್ಮಾನ ಮಾಡ್ತಾರೆ. ದಕ್ಷ ಬ್ರಹ್ಮನ ಮಗಳನ್ನ ಶಿವನಿಗೆ, ಅವನು ಜೋಗ ಜಂಗಮ ಅಂತ ಹೇಳಿ ಆ ಸಂದರ್ಭದಲ್ಲಿ ವೀರಭದ್ರನ ಅವತಾರದಲ್ಲಿ ಬರ್ತಾನೆ. ಯಾಕೆಂದರೆ ಅವನು ದಕ್ಷ ಬ್ರಹ್ಮನ ಮಗಳು ದ್ರಾಕ್ಷಾಣಿ ಯಜ್ಞಕ್ಕುಂದು ಆರ್ದಂಥ ಸಂದರ್ಭದಲ್ಲಿ ಈ ಶಿವ ಕೋಪಗೊಂಡ್ತಾನೆ. ಆಗ ಶಿವ ಕೋಪಗೊಂಡ ಸಂದರ್ಭದಲ್ಲಿ ಈ ವೀರಭದ್ರನ ಅವತಾರದಲ್ಲಿ ಕರೀತಾರೆ. ಆಗ ಜಡೆಯಿಂದ ಕಿತ್ತು ಹೊಡೆದಾಗ ವೀರಭದ್ರ ಉದ್ಭವ ಆಗ್ತದೆ. ಆ ಉದ್ಭವವಾದ ಸಂದರ್ಭದಲ್ಲಿ ವೀರಭದ್ರ ಬರ್ತಾನೆ ಅಂದರೆ ದಕ್ಷ ಬ್ರಹ್ಮ ಆಗಲೂ ಕೂಡ ಅವನ ಅಹಂಕಾರ ಬಿಡಲ್ಲ, ಜಡೆಯಿಂದ ಅಹಂಕಾರ ಬಿಡಲ್ಲ. ಆಗ ಅವನು ಬಂದಂಥ ವೀರಭದ್ರ ಬರ್ತಾನೆ, ದೇವಾನ ದೇವತೆಗಳೆಲ್ಲ ಎದ್ದು ನಿಂತ್ಕೊಳ್ತಾರೆ. ವೀರಭದ್ರ ಬರ್ತಾ ಇದ್ದಾನೆ ಅಂದರೆ ಅವನು ಅದು ಅವತಾರ ಬಂದಂಥ ಸಂದರ್ಭದಲ್ಲಿ ವೀರಭದ್ರ ಬಂದಾಗ ದಕ್ಷ ಬ್ರಹ್ಮನ ತಲೆಯನ್ನು ನೋಡಿದು ರುಂಡ ಯಜ್ಞಕುಂದಕ್ಕೆ ಅವತಾರದಲ್ಲಿ ವೀರಭದ್ರ ಅವನ ಮೊದಲನೇ ಸ್ಥಾನವಾಗಿ ವೀರಭದ್ರನಿಗೆ ಮೊದಲನೇ ಸ್ಥಾನವಾಗಿರುತ್ತೆ. ಯಾವುದೇ ಒಂದು ಶುಭ ಕಾರ್ಯದಲ್ಲಿ ಕರೆಯಬೇಕಾದ್ರೆ ವೀರಭದ್ರನಿಗೆ ಅವನಿಗೆ ಒಂದು ಸ್ಥಾನ ಕೊಟ್ಟಿರುತ್ತೆ. ಆ ಕರೆದಂಥ ಸಂದರ್ಭದಲ್ಲಿ ವೀರಭದ್ರನ ಅಲಿಗೆ ಅಂತ ಹೇಳ್ತಾರೆ. ಜುಂಜು ಮಂಡೆ ಮತ್ತು ವೀರಭದ್ರನ ತೋಳಿನ ಕೈ ಅಂತ ಹೇಳ್ತಾರೆ. ಅದರ ಲಿಂಗದ ಅವತಾರದಲ್ಲಿ ಬಂದವನೇ ವೀರಭದ್ರ. ಅಂದರೆ ಯಾವುದೇ ಶುಭ ಕಾರ್ಯಗಳಿಗೆ ಕರೀಲೇಬೇಕು. ಅವನು ಕರೆಯದೇ ಯಾವ್ದನ್ನು ಮಾಡಬಾರ್ದು. ಯಾಕಂದರೆ ಅವನು ಯಾವುದೋ ರೋಗ ರುಜಿನ ಇನ್ನೊಂದು ಮತ್ತೊಂದು ಎಲ್ಲನೂ ಕೂಡ ಕಳಿಸ್ತಾನೆ. ಅದಕ್ಕೆ ವೀರಭದ್ರನ ಬಲಗಾಲಿಂದ ಹಾಕದಂದ್ರೆ ಆ ಮನೆ ಅಭಿವೃದ್ಧಿ ಆಗುತ್ತೆ. ವೀರಭದ್ರನ ಕರಿಬೇಕು. ಯಾಕಂದರೆ ವೀರಭದ್ರನ ಕರೆದು ಯಾವ ಪೂಜೆ ವಿಘ್ನೇಶ್ವರನ ಎಷ್ಟು ಪ್ರಾರ್ಥನೆ ಮಾಡ್ತೀವಿ, ಹಾಗೆ ಮೊದಲನೇ ಸ್ಥಾನವಾಗಿ ಶಿವನಿಂದ ಬಂದಿರೋವನೇ ಅವನು ಕೂಡ ಶಿವನೇ ಅವತಾರ. ಆಗ ವೀರಭದ್ರನ ಕರೆದು ಯಾವ ಪೂಜೆನೂ ಕೂಡ ಮಾಡಬಾರ್ದು. ಇದು ಪರಂಪರೆಯಾಗಿ ಅಂತ ಹೇಳ್ತೀವಿ. ಪರಂಪರೆಯಾಗಿ ಬಂದಿರೋಂಥ ವೀರಭದ್ರ ಅವಾಗಿಂದ ಅಂದರೆ ಶಿವನ ಬಂದಾಗಿಂದ ಅವಾಗಿಂದನೂ ಅವನು ಬಂದಿದೆ. ಯಾಕಂದರೆ ಅವನು ಸ್ಥಾನ ಕೊಡ್ತಾನೆ. ಯಾಕೆ ಸ್ಥಾನ ಕೊಡ್ತಾನೆ ಅಂದರೆ ನನ್ನ ಶುಭ ಕಾರ್ಯದಲ್ಲಿ ಯಾರು ಕರೀತಾರೆ ಆ ಮನೆ ಅಷ್ಟ ಐಶ್ವರ್ಯಗಳನ್ನು ಕೊಡ್ತೀನಿ, ರೋಗ ರುಜಿನಗಳು ಕೂಡ ಹೋಗ್ತಾನೆ. ಯಾಕಂದರೆ ಯಂತ್ರ ಮಂತ್ರ ಇನ್ನೊಂದು ಕೂಡ ಅವನು ಸೃಷ್ಟಿಕ, ಅವನು ಕೂಡ ಶಿವನೇ ಅವತಾರ. ಅದಕ್ಕೆ ಹೇಳೋದು ಅವನು ಕೆಕ್ಕರಿಸಿದ ಕಣ್ಣು ಒಡೆದ ಮುರಿದ ಮೀಸೆ ಅಂತ ಹೇಳ್ತಾರೆ. ಅವನು ಮೀಸೆ ತಿರುದ್ರೆ ಒಂದು ಅವತಾರ. ಕೆಕ್ಕರಿಸಿದ ಕಣ್ಣು ಒಡೆದ ಮುರಿದ ಮೀಸೆ ಜುಂಜು ಮಂಡೆ. ಅವನು ಜುಂಜು ಮಂಡೆ ಅಂದರೆ ಜಡದಿಂದ ಬಂದನಲ್ಲ, ಅವನು ಒದರಿದಾಗ ಅಂದರೆ ಅವನ ಅವತಾರನೇ ಬೇರೆ, ಇತಿಹಾಸನೇ ಇದೆ. ಅದನ್ನು ಬಂದಿರೋಂಥ ವೀರಭದ್ರ. ಯಾಕಂದ್ರೆ ಕರೀಲೇಬೇಕು, ಅವನು ಕರಬೇಕು. ಅವನ ಮನೆಯಲ್ಲಿ ನುಗ್ಗಿದಾಗ ಆ ಮನೆ ಅಭಿವೃದ್ಧಿ ಆಗುತ್ತೆ. ನಾನು ಸೊ ಈಗ ವೀರಗಾಸ ಕುಣಿತಕ್ಕೋಸ್ಕರ ಏನೇನು ಉಪಯೋಗಿಸ್ತೀರ ಅಂತ ಸ್ವಲ್ಪ ನಮಗೆ ಮಾಹಿತಿ ಕೊಡ್ತೀರಾ? ವೀರಭದ್ರನ ಅಲಗೆ ಅಂದರೆ ಯಾವುದೊಂದು ಸರಿ ತೋರಿಸ್ಬಿಡಿ. ಇದು ವೀರಭದ್ರನ ಅಲಿಗೆ.
ವೀರಭದ್ರನ ಹಲಿಗೆ. ಅಲ್ಲಿ ಸೂರ್ಯ ಮತ್ತು ಚಂದ್ರ, ಬಸವೇಶ್ವರ ಮತ್ತು ಗಣಪತಿ ಎಲ್ಲ ಕೂಡ ವೀರಭದ್ರನ ಹಲಗೆ ಎಲ್ಲ ಇದೆ ಅದರಲ್ಲಿ. ಪ್ರತಿಯೊಂದು ಕೂಡ ಇದೆ. ಇದು ನಾಗಾಭರಣ, ಇಲ್ಲಿ ಮೇಲ್ಗಡೆ ಇದು ನಾಗಾಭರಣ, ನಾಗಾಭರಣ, ಮುಂಗೈ ಅಂತ ಹೇಳಿ ನಾಗಾಸರಣ ಕೈ ಇದೆ ತೋಳು. ಆ ಕಡೆ. ಅವೆರಡು. ಅದು ಮತ್ತೆ ಮೇಲ್ಗಡೆ ಅಲ್ಕಿರ್ದ ಮುಖ ಅಂದ್ಬಿಟ್ಟು ಈ ದಕ್ಷ ಬ್ರಹ್ಮ ಇದು ಮಾಡ್ತಾರಲ್ಲ, ಸಂಹಾರಕ್ಕೆ ಮಾಡ್ತೀವಲ್ಲ ಹೌದು. ನಡುಗ ಹಾಕಳಕ್ಕೆ ಅಂದ್ರೆ ಅದು ದಕ್ಷ ಬ್ರಹ್ಮನ ತಲೆಯನ್ನು ಇದಲ್ವಾ? ಅದು ಕೂಡ ಅದು ಕಡ್ಡಿಗೆ ಬಲಗೆಯಲ್ಲಿ ಕತ್ತಿ, ಇಲ್ಲಿ ಎಡಗೆಯಲ್ಲಿ ಸಣ್ಣ ತ್ರಿಶೂಲ. ರೆಡಿ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ನಿಮಗೆ? 20 ಮಿನಿಟ್ಸ್ 20 ಮಿನಿಟ್ಸ್ ಬೇಕು. ಕಾಲ ಗಂಟೆ. ಓಕೆ. ಈಗ ಅವರು ರೆಡಿ ಆದಮೇಲೆ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಜೊತೆಗೆ ಈ ಎಷ್ಟು ಎನರ್ಜಿ ಇದೆ ಇವರಲ್ಲಿ ಅಂತ ನಾವು ನೇರವಾಗಿ ಕೂಡ ನೋಡೋಣ. ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದಾರೆ ಈಗ? ಸರ್ ನಾನು 5 ವರ್ಷದ ಪಾಪುವಿಂದ ಮಾಡ್ತಾ ಇದ್ದೀನಿ. 5 ವರ್ಷ ಪಾಪುವಿಂದ ಮಾಡ್ತಾ ಇದ್ದಾರೆ. ನಾಗರಸೆಡೆ ವೀರಭದ್ರನ ಹಲಿಗೆ. ಇದರಲ್ಲಿ ಏನೇನಿದೆ ಸರ್ ಹಲಿಗೆಯಲ್ಲಿ? ಇದು ಚಂದ್ರ, ದಕ್ಷ, ವೀರಭದ್ರೇಶ್ವರ, ಸೂರ್ಯ, ಈ ಚಂದ್ರ, ಶಿವಲಿಂಗ, ನಂದಿ, ಇದು ದಕ್ಷಿಣ, ಗಣೇಶ, ವೀರಭದ್ರೇಶ್ವರ. ಈ ಕಡೆ ಗಣೇಶ ಅಲ್ವಾ? 10 kg ಬರುತ್ತೆ. ಅದರಷ್ಟೆಲ್ಲ ನೀವು ಭಾರ ಹೊತ್ಕೊಂಡು ಕುಣಿಬೇಕು. ಅದು ಎಷ್ಟು ಹೊತ್ತು ಒಂದ್ಸರಿ ನೀವು ಇದು ಹಾಕಿದ್ರೆ? ಮಿನಿಮಮ್ 5 hours. 5 hours. ಈ ಉತ್ಸವ ಎಲ್ಲ 5 hours. 5 hours ಇರುತ್ತೆ. ಸರ್ ನಮಸ್ಕಾರ. ನಿಮ್ಮ ಸಂಘದ ಹೆಸರು? ವಿದ್ಯಾ ಗಣಪತಿ ಗೆಳೆಯರ ಬಳಗ. ಏರಿಯಾ? ಈ ವಿದ್ಯಾನಗರ. ನಿಮ್ಮ ಹೆಸರು? ಶಿವು ಅಂತ. ಎಷ್ಟು ವರ್ಷ ಕೂರಿಸ್ತಾ ಇದ್ದೀರಾ? ಇದು 10ನೇ ವರ್ಷದ. ಈ ರೀತಿ ಪ್ರತಿ ವರ್ಷ ಗ್ರ್ಯಾಂಡಾಗಿ ಮಾಡ್ತೀರಾ? ಹೌದು. ಬಹು ಮುಖ್ಯವಾಗಿ ಇಲ್ಲಿ ಎಲ್ಲರೂ ಸೇರಿ ಎಷ್ಟು ಮಟ್ಟಿಗೆ ಗ್ರ್ಯಾಂಡಾಗಿ ಮಾಡೋಕ್ಕೈತೆ ಅಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀವಿ. ವೀರಗಾಸೆಯನ್ನು ಯಾವಾಗಲೂ ಕರೆಸ್ತೀರಾ? ಹೌದು ಸರ್, ಪ್ರತಿ ವರ್ಷ ಕರೆಸ್ತಾ ಇದ್ದೀವಿ.